16/3/2023 ಕಮಿಟ್ ಆಗಿದ್ದು. ಓ ಬೇಕಾ ಪಿಜ್ಜಾ? ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಕಿತ್ಕೊಂಡೆ ತಿನ್ಬಿಡ್ತಾನೆ. ಆ ಕಾಣಲೋಕವನ್ನು ಕಾಣೋರು ಯಾರು. ಫೈನಲಿ 4 days ಆದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಕ್ಕ ಬಾಬಾ ಅವ್ರು ಬಂದಿದ್ರು. ಹೊಸ ಸೋಫಾ ಬುಕ್ ಮಾಡಿದ್ದಾರೆ, ನಾನು ಬಂದಿದ್ದೀನಿ ಅಂತ ಮನೆಗೆ ಮಾಡಿದ್ರು. ಎಲ್ಲ ಮಲಗಿದ ಮೇಲೆ ಈ ಕಿಟಕಿಲಿ ತರಿಸ್ಬಿಟ್ಟು ತಿಂತಿದೀವಿ. ಎಡಿಟ್ ಮಾಡಿಕೊಡಲ್ಲ ಅಂತ ಕೇಳಿ ಸಾಕಾಗಿ ಈ ಥರ ಮಾಡ್ತಿದ್ದಾಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀಗರೂಟಾಗಿ ಅಮ್ಮನ ಮನೆಗೆ ಹೋಗ್ಬೇಕಿತ್ತು, ಬಟ್ ಮಂಗಳವಾರ ಕಳಿಸಲ್ಲ ಅಂದ್ಬಿಟ್ಟು ಮತ್ತೆ ಹಸ್ಬೆಂಡ್ ಅವ್ರ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ನನ್ನ ಮೆಹಂದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ನಮ್ಮ ಲವ್ ಸ್ಟೋರಿನ ನೋಡ್ಕೊ ಬನ್ನಿ. 31/8/2021 ನಾವು ಸಿಕ್ಕಿದ್ದು, ಅಂದರೆ ಪರಿಚಯ ಆಗಿದ್ದು. ಆಮೇಲೆ ಕ್ಯೂಸ್ಪಡ್ರಲ್ಲಿ ಆಮೇಲೆ 16/3/2023 ಕಮಿಟ್ ಆಗಿದ್ದು. ಆಮೇಲೆ 6/9/23 ಬೀಚ್ಗೆ ಹೋಗಿದ್ದು. ಫಸ್ಟ್ ಬೀಚ್ ನಾವು ಆಮೇಲೆ ವಾಟ್ಸಪ್ ಅಲ್ಲಿ ಚಾಟ್ ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 16/3/2025 ಅನ್ಸುತ್ತೆ. 2024 ಅಲ್ಲಿ ಹೋಗಿದೆ. ನಮ್ದು ಫಸ್ಟ್ ಇಯರ್ ಲವ್ ಆನಿವರ್ಸರಿಗೆ ಈ ಪಬ್ಬಿಗೆ ಹೋಗಿದ್ವಿ, ದ ಫಿಕ್ಸ್ ಪಬ್ಬಿಗೆ ಹೋಗಿದ್ವಿ. ಯಾರು ಎಕ್ಸ್ಪ್ಲೇನ್ ಮಾಡ್ತಿರೋದು ಇಲ್ಲಿ ಗೊತ್ತಿಲ್ಲ ಸ್ವಲ್ಪ. ಅದಾದ್ಮೇಲೆ 4/5/2025 ಅಲ್ಲಿ ಎಂಗೇಜ್ಮೆಂಟ್ ಆಗಿದ್ದು. ಇವತ್ತಿಗೆ 6 months ನಮ್ದು ಎಂಗೇಜ್ಮೆಂಟ್ ಆಗಿ. ಅದಾದ್ಮೇಲೆ 12/10/2025 ಅಲ್ಲಿ ಸೇಮ್ ಬೀಚ್ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದು. ಹೌದಾ? ನೀವು ಬಂದಿರಲ್ವಾ? ನೀವು ಬಂದಿಲ್ಲ, ನಾವು ಕಾಣಂಗ್ ಹೋಯ್ತು. ಆಮೇಲೆ ನೆಕ್ಸ್ಟ್ ಫೈನಲ್ ಡೇಟ್ ಎಂಗೇಜ್ಮೆಂಟ್ ಗಿಂತ ಮುಂಚೆ ಅದು ಬರ್ತಿಲ್ಲ ಹೋಗಿದ್ದು. ಇಲ್ಲಿ 2/11/25 ಮದುವೆ ಆಗಿದ್ದೀವಿ. ಬಾಡೂಟದ್ದು ಹಾಕಿಲ್ವಾ? ನೋಡಪ್ಪ, ನನ್ಗೆ ಏನೂ ಇಲ್ಲ ಅಷ್ಟೇ. ಇವಳು ಕಾಟ ತಡೆಯೋಕ್ಕಾಗ್ದೇ ಒಂದು 50 ಫೋಟೋಸ್ ಎಡಿಟ್ ಮಾಡಿಕೊಡ್ತೀವಿ ಅರ್ಜೆಂಟಿಗೆ ಅಂತ ಹೇಳಿದ್ರು. ಸೊ ಸೆಲೆಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಏಕಮ್ ಫಸ್ಟ್ ಫೋಟೋ ಇದೆ ನೋಡಿ. ಫಿಗರ್ ಎಲ್ಲೋ ನೋಡಿದ್ರಲ್ಲ, ಇಲ್ಲೇ ಇದೆ ನೋಡಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಮೂತಿಯ. ಫೋಟೋ ಸೆಲೆಕ್ಟ್ ಮಾಡಿ ಬರ್ಕೋತಿದ್ದೀವಿ. ನನ್ನ ಫೋಟೋ ಸೆಲೆಕ್ಟ್ ಮಾಡೋದಕ್ಕೆ ಏನೋ ಅಪ್ರೂವಲ್ ನಂದು. ರೈಟ್ರ್ ಇವರು ಆಪ್ರೇಟ್ರು, ನಾನು ಅಪ್ರೂವ್. ಓ ಇದೇನಿದು? ನಾ ಕಾಣಲೋಕವನ್ನು ಕಾಣೋರು ಯಾರು ಎಂದ ಮಳೆ ಕಣ್ಮುಚ್ಕೊಂಡು ಹೇಗೆ ಮಾಡ್ತಿದ್ಯಾ? ನೋಡಿರಪ್ಪ, ಹೊಡೆರಿ ಗಂಟೆ ಡನ್ 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 ಅಂತ. ಏನಿದು ಅರ್ಜೆಂಟ್ ಆಗ್ತಿದೆ, ಏನ್ಬೋದು? ಸರಿ ಶಾಂತಿ ನೆಕ್ಸ್ಟ್ ಬ್ರಹ್ಮಾನಂದ ಓಂಕಾರ ಓಂ ಶಾಂತಿ 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 ಬ್ರಹ್ಮಾನಂದ ಓಂಕಾರ ಆನಂದ ಓಂಕಾರ ಅಂತ ನೋಡಿ. ಇದ್ರೊಳಗೆ ಏನು ಗಿಫ್ಟ್ ಇತ್ತು ಅಂದರೆ, ಏನು ಗಿಫ್ಟ್ ಇತ್ತು ಸರ್? ಎಣ್ಣೆ ಗಾಡಿಗೆ ಹಾಕ ಎಣ್ಣೆ. ಪಿಳ್ಳು ನೋಡಪ್ಪ, ನಮ್ಮ ಅಕ್ಕನ ನೋಡ್ರಪ್ಪ, ನಮ್ಮ ಅಮ್ಮ ನೋಡಿ, ಪಿಳ್ಳನ್ ನೋಡಿ, ಎಲ್ಲಿ ನೋಡ್ರು ಲಾಗ್ ಇಟ್ಕೊಂಡು ನಿಂತ್ಬಿಟ್ಟವಳೆ. ನೋಡಿ ಏನು ಗಿಫ್ಟು ಅಂತ ಇಲ್ಲೇ ಗೊತ್ತಾಗತ್ತೆ ಈಗ. ಸಾಕಾಗೈತೆ ಇವಾಗ. ಇದು ನಮ್ಮನೆ ಅನ್ಕೋಬೇಡಿ, ಸ್ಟುಡಿಯೋ ಕುತ್ಕೊಂಡು ಈ ಥರ ಅವತಾರ ಮಾಡ್ತಾ ಇದೀವಿ. ಟೊಮೆಟೊ
ಟೊಮೊಟೊ ಹಣ್ಣು ಊದಿರುತ್ತಲ್ಲ ಹಂಗೆ ನೀನ್ ಟೊಮೊಟೊ ತೆಗಿಲ್ಲ. ಯಾರಿವನಿ ಹುಡುಗ ಅದನ್ನ ಝೂಮ್ ಮಾಡಿ ತೋರ್ಸಕ್ಕೆ ತಡಿ ನಾನೇ ಝೂಮ್ ಮಾಡ್ತೀನಿ. ಮೊದಲ ಝೂಮ್ ಆಗೀಗ ನೋಡಿ ಗಾಯ್ಸ್, ಈ ಥರ ಟ್ಯಾಲೆಂಟ್ ಎಲ್ಲರೂ ಸಿಗುತ್ತೆ ನಿಮಗೆ. ಫೋಟೋದಲ್ಲಿ ಈಗ ಐಬಲ್ ಅಲ್ಲಾಡ್ಸೋದವು. ಅಲ್ಲಾಡ್ಸೀಗ ಫೋಟೋದಲ್ಲಿ ಜೀವ ಬಂದಿದೆ. ಅಲ್ಲಾಡ್ಸೀಗ ಗೊತ್ತ ಮ್ಯಾಜಿಕ್ ಮಾಡ್ತೀವಿ ಅಂತ ಬಂದವ್ರೆ. ನಿಮಿಷದಲ್ಲಿ ಆ ಕಡೆ ಹಿಂದ್ಗಡೆ ಏನಿದೆ? ಆ ಕಡೆ ಹಿಂದೆ ಇದಿಲ್ಲ. ನಿಮ್ಗೆ ಯಾವ ಕಾರ್ಡ್ ಇಷ್ಟ? ಕಾರ್ಡ್ ನೀವು ಯಾಕೆ ಬಂದಿರೋದು? ನೋಡ್ಲಂಗೆ ಒಂಚೂರು ಸಫರ್ ಈಗ ಎತ್ಕೊಂಡಾದ್ಮೇಲೆ ತೋರಿಸಲ್ಲ. ಆಯ್ತು ಅವ್ರೊಬ್ರಿಗೆ ತೋರಿಸಿರಿ. ಆಯ್ತು ಕ್ಯಾಮ್ರಾ ನನಗೆ ತೋರಿಸು. ಹಾಂ ಆಯ್ತಾ? ಈಗ ರಿಫ್ಲೆಕ್ಟ್ ಆಗಿ ನೋಡ್ಕೊಂಡಿದ್ದಾರಾ? ಹಾಂ ಮತ್ತೆ ಸಿಕ್ಸಿಬ್ರು ಸೇಮ್ ಅದೇ ಕಾರಣ. ಹೆಂಗ್ ಉಲ್ಟಾ ಸಿಗಿಸ್ಬೇಕಾ ಹೆಂಗ್ ಸಿಗಿಸ್ಬೇಕು? ಯಾವ್ದಾರು ಆಯ್ತು ಎಲ್ಲಿದೆ ಅಂತ ನಂಗೂ ಗೊತ್ತಿಲ್ಲ. ನಾನು ಶಫಲ್ ಮಾಡ್ತೀನಿ. ಕೊಡಿ ಸಫಲ್ ಮಾಡ್ತೀನಿ. ಹೆಂಗೆ ಮ್ಯಾಜಿಕ್ ಹಾಳು ಮಾಡಂಗಿಲ್ಲ. ಆ ಕಾರ್ಡಿಲ್ಲ ಅಂತೀರಾ? ಮೋಸ್ ನೋಡಿ ಹೆಂಗೈತೆ. ಇವಾಗ ನಂದು ಹಲ್ದಿ ಔಟ್ಫಿಟ್. ವಾವ್, ಅವರು ಅಲ್ಲಿ ಕ್ರಿಕೆಟ್ ಆಡ್ತಾವ್ರೆ ಎಡಿಟ್ ಮಾಡೋದ್ಬಿಟ್ಟು. ಸ್ಟುಡಿಯೋದಲ್ಲಿ ಫೋಟೋ ಸೆಲೆಕ್ಟ್ ಮಾಡಿ ಸುಸ್ತಾಗಿ ಇವಾಗ ಅರುಣ್ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಏನಕ್ಕೆ? ಹೊಸ ಸೋಫಾ ಬುಕ್ ಮಾಡಿದ್ರು ಇವಾಗ ಬಂದಿದೆ. ನಾನು ಬಂದಿದ್ದೀನಿ ಅಂತ ಮನೆಗೆ ಮಾಡಿದ್ರು. ಸಿಂಗಲ್ಲು ಫಿಟ್ಟಿಂಗ್ ಇರಲ್ಲ, ಸಿಂಗಲ್ ಫಿಟ್ಟಿಂಗ್ ಇರಲ್ಲ, ಇನ್ನು 5 ಫಿಟ್ಟಿಂಗ್ ಇರುತ್ತೆ. ತಗೊಂಡೋಗಿ ಒಳಗಾಗ್ತಾ ಇದ್ದಾರೆ. ಶನಿತ್ ಏನದು ಅದು ತಗೊಂಡೋಗ್ತಾವ್ರಲ್ಲ. ಚೀಲನ ಅದು? ಏನದು? ಬಾಯ್ಲಿ ಬೈತಾರೆ. ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ದೊಡ್ಡ ಮನುಷ್ಯರು ಅನ್ಬಾಕ್ಸ್ ಮಾಡ್ತಾವ್ರೆ. ದೊಡ್ಡ ಮನುಷ್ಯರು ಖುಷಿ ನೋಡಿ, ಖುಷಿ ರಿಕ್ಲೈನರ್ ಖುಷಿ. ಓಪನ್ ಆಯ್ತು. ಹೆಂಗಿರ್ತಾರೆ ನೋಡೋಣ ಬನ್ನಿ. ಫುಲ್ ವೈಟ್ ಕಲರು, ಯಾವ ತಿರಿ ಕೊಳೆ ಮಾಡ್ತಾರೋ ಗೊತ್ತಿಲ್ಲ. ರೆಡಿ. ಇದು ರಿಕ್ಲೈನರ್ ಚೇರು. ಇವಾಗ ಫಿಟ್ಟಿಂಗ್ ಮಾಡ್ತಾರೆ. ಚಾರ್ಜಿಂಗ್ ಎಲ್ಲ ಹಂಗೇನೆ ಮ್ಯಾನ್ಯಲ್ಲು. A few moments later. ನಮ್ಮಲ್ಲಿ ಅಷ್ಟೊಂದು ಮೈ ಹೊರಗೆ ಹೋಗ್ಬಾರ್ದು ಅಂದರು. ಅದಕ್ಕೆ ಮನ್ಸ್ಕೊಂಡು ಕೂತಿದ್ವಿ ಪಿಜ್ಜಾ ಬೇಕು ಅಂತ. ಅದಕ್ಕೆ ಎಲ್ಲ ಮಲಗಿದ ಮೇಲೆ ಈ ಕಿಟಕಿಲಿ ತರಿಸ್ಬಿಟ್ಟು ತಿಂತಿದ್ದೀವಿ. ಈ ಆರ್ಡ್ರ್ ತಂದಿದ್ದು ನೋಡ್ಬಿಟ್ಟು ಇವರೊಬ್ರು ಕಾಯ್ತಾ ಕೂತಾರಲ್ಲಿ. ಯಾರಪ್ಪ ಪಿಜ್ಜಾ ಬೇಕಾ? ತಿನ್ಕೊಳ್ಳಿ ಗಾಯ್ಸ್ ನೀವು. ಇದು ಯಾರಪ್ಪ ಪಿಜ್ಜಾ ಬೇಕಾ? ಇಲ್ಲಿ ನೋಡಿ ತೆಗೆದೋಳೆ ಬಾಕ್ಸ್ ಓಪನ್ ಮಾಡೋಳು. ನೋಡು ಎದಳು. ನೋಡಿ ಇಲ್ಲಿ ಕಾಯ್ತಾರೆ ಪಿಜ್ಜಾಗೋಸ್ಕರ ಇವರು. ಲೇಟ್ ಆಗೋರು ಇವರು ಅಂತೂ ಪಿಜ್ಜಾ ತಿನ್ನೋಕ್ಕೆ. ಏನಪ್ಪ? ನೋಡಿ ಮೂಸ್ತೈತಿ, ಗಮ್ಮ ಅಂತೈತಾ ಪಿಜ್ಜಾ. ಇಲ್ಲಿ ನೋಡಿ ಬಾಲಲ್ಲಾಡಿಸ್ತಾ ಇರೋದ. ಪಿಜ್ಜಾ ಬೇಕಾ? ಅಯ್ಯೋ ಇವ್ರಂತ ಏನೋ ಓಪನ್ ಮಾಡೋದಂಗೆ ಆಡ್ತಾವ್ರೆ. ಓ ಬೇಕಾ ಪಿಜ್ಜಾ? ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಕಿತ್ಕೊಂಡೆ ತಿನ್ಬಿಡ್ತಾನೆ. The next day. ಫೈನಲಿ 4 ಡೇಸ್ ಆದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಕ್ಕ ಬಾಬಾ ಅವ್ರು ಬಂದಿದ್ರು. ಹಾಗಾಗಿ ಗಂಡನ ಮನೆಯಿಂದ ಶಾಸ್ತ್ರ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ.
ಹೊರಡುವಾಗ ಎಲ್ಲರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಅಚ್ಚರ ಒಂದು ಚಮ್ ನೀರು ಕೊಡ ಒಂದು ಕೈಗೆ ಇಲ್ಲೇ ಬಿಡು ಬ್ಯಾಗಿ ಬ್ಯಾಗಿ ಹಾಕೋಗಿ ಮಾಡ್ತಾರೆ. ನಾವು ಓಡ್ತಾ ಇದ್ದೀವಿ ಅಂತ ಪಾಪ ರಾಕಿ ಸಖತ್ ಬೇಜಾರು ಮಾಡ್ಕೊಂಡು ಆಚೆನೆ ಓಡಾಡ್ತಾ ಇದ್ದ. ಅವನಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. A few moments later. ಅವ್ರು ಎಡಿಟ್ ಮಾಡಿಕೊಡಲ್ಲ ಅಂತ ಕೇಳಿ ಸಾಕಾಗಿ ಈ ಥರ ಮಾಡ್ತಿದ್ದಾಳೆ. ಎಲ್ಲ ಲವ್ ಲೆಟ್ರ್ ಬರ್ದಂಗೆ ಬರೆದಿದೆ. ಇದು ಹಳೆ ಥರನ ಆಗಬೇಕು, ಜೋಕರ್ ಥರನ ಆಗಬೇಕು. ಇಷ್ಟು ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ತೆಗ್ದಿರೋ ಫೋಟೋಸ್ ಅಲ್ಲಿ ಒಂದೊಂದು 5% ಇದೆಯೋ ಅಷ್ಟೇ. ಬಾ